ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಈ ದಿನ ನಾನು ನಮ್ಮ ಮನೆಯಲ್ಲಿ ನವರಾತ್ರಿ ಪೂಜೆಯನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರ್ಬೋದು, ನಾಡ ಹಬ್ಬ ಶುರುವಾಗಿದೆ, ಅಂದರೆ ದಸರಾ ಹಬ್ಬ ಶುರುವಾಗಿದ್ದ ದಿನದಿಂದ ನಾವು ಆ ದೇವರನ್ನು ಅಂದರೆ ಚಾಮುಂಡೇಶ್ವರಿ ತಾಯಿಯನ್ನು 9 ಅವತಾರವಾಗಿ ಹೆಸರಿಟ್ಟು ನಾವು ಪೂಜಿಸ್ತೀವಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಈ ವರ್ಷ ನಾವು ಪೂಜೆ ಮಾಡೋಣ, ನವರಾತ್ರಿಯನ್ನು ಆಚರಣೆ ಮಾಡೋಣ ಅಂತ ಹೇಳಿ ನಾನು ಇವತ್ತು ಮೊದಲನೇ ದಿನ ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅವತ್ತಿನಿಂದ ಅಂದರೆ ನವರಾತ್ರಿ ಇವತ್ತು ಸ್ಟಾರ್ಟ್ ಆಗಿದೆ ಅಲ್ವಾ, ಇವತ್ತು ನಾವು ದೇವಿಗೆ ವಿವಿಧ ಹೆಸರುಗಳಲ್ಲಿ ವಿವಿಧ ಬಣ್ಣದ ಸೀರೆಗಳನ್ನು ಉಡಿಸಿ ನಾವು ಹಬ್ಬವನ್ನು ಮಾಡ್ತೀವಿ. ಒಂದೊಂದು ಹೆಸರಿಗೂ ಕೂಡ ಒಂದೊಂದು ರೀಸನ್ ಇದೆ. ಆ ಕಾರಣಗಳನ್ನು ಹೇಳ್ಕೊಂಡು, ಆ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿದ್ರೆ ಇದರಿಂದ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಬೆಳಿಗ್ಗೆ ತನಕ ನಾನು ಒಂದು ಸಣ್ಣ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಬೆಳಿಗ್ಗೆ ತನಕ ಪೂಜೆ ಮಾಡಿದೆ. ಸೊ ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡೋದ್ರಿಂದ ಈ ಸಂಜೆ ಅಂದರೆ 6:30 ಮೇಲೆ ಪೂಜೆ ಮಾಡೋರಿಗೆ ಒಂದು ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ. ಸೊ ನಾನು ಈ ಹಬ್ಬವನ್ನು ಆಚರಣೆ ಮಾಡ್ತಿರ್ಲಿಲ್ಲ. ಸೊ ಫ್ರೆಂಡ್ಸ್, ಈ ವರ್ಷ ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಹಬ್ಬ ಮಾಡಲೇಬೇಕು. ಹಬ್ಬ ಅಂದರೆ ವಿಜೃಂಭಣೆಯಿಂದ ಬೊಂಬೆಗಳೆಲ್ಲ ಕೂರಿಸೋದು, ಮತ್ತು ದೇವರಿಗೆ ಒಂಥರ ವಿಜೃಂಭಣೆಯಿಂದ ಅಲಂಕಾರ ಮಾಡೋದು, ಖರ್ಚಿಟ್ಟು ಮಾಡೋ ಅಂಥದ್ದು ಆ ಥರ ಏನೂ ಇಲ್ಲ. ನಾನು ಮಾಡ್ತಾ ಇರುವಂಥ ಪೂಜೆನ ತೀರಾ ಬಡವರು ಕೂಡ ಪೂಜೆ ಮಾಡ್ಬೋದು. ಆ ರೀತಿ ಶ್ರದ್ಧಾ ಭಕ್ತಿಯಿಂದ ಸ್ವಚ್ಛವಾಗಿ ಹಬ್ಬವನ್ನು ಆಚರಣೆ ಮಾಡಿದ್ರೆ ಸಾಕು, ದೇವರಿಗೆ ಸಲ್ಲುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಏನೋ ಗೊತ್ತಿಲ್ಲ, ಇವತ್ತು ನಾನು ಈ ಪೂಜೆ ಮುಗಿಸ್ದೆ. ಸೊ ನಾನು ಓಪನ್ನಾಗಿ ಹೇಳ್ತೀನಿ, ಇವತ್ತು ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಒಂದು 12:30 ಅಷ್ಟರಲ್ಲಿ ಒಂದು ಶುಭ ಸುದ್ದಿ ಬಂತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ಈ ನವರಾತ್ರಿ ಪೂಜೆಯನ್ನು ಶುರು ಮಾಡಾದಮೇಲೆ ನಾವು ಅಖಂಡ ದೀಪವನ್ನು ಹಚ್ತೀವಿ. ಆ ದೀಪ 9 ದಿನ ಹಾರಬಾರ್ದು, 9 ದಿನವೂ ಉರಿತಾನೇ ಇರಬೇಕು. ಆ ದೀಪವನ್ನು ಹಚ್ಚಿದ ಮೇಲೆ ನಾವು ಏನನ್ನು ಕೇಳ್ಕೊತೀವಿ ಅದು ಈಡೇರುತ್ತೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಇಷ್ಟಪಟ್ಟು ಪೂಜೆನ ಶುರು ಮಾಡಿದೆ. ಏನೋ ಗೊತ್ತಿಲ್ಲ, ಏನೋ ಸುಮ್ಮನೆ ಹೇಳ್ತಾವ್ರೆ ಅಂತ ಅನ್ಕೋಬೋದು. ಸೊ ಫ್ರೆಂಡ್ಸ್, ನನಗಂತೂ ಒಂದು ಒಳ್ಳೆ ಸುದ್ದಿ ಬಂತು. ಏನು ವಿಷಯ ಅಂತ ಅದು ಪೂರ್ತಿಯಾಗಿ ಸಕ್ಸಸ್ ಆದಮೇಲೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಯಾರಾದ್ರೂ ವೀಡಿಯೋನ ಸಿಂಪಲ್ಲಾಗಿ ಮಾಡುವಂಥ ವೀಡಿಯೋ, ಹಾಗಾಗಿ ನಾನೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೆಳಿಗ್ಗೆ ನಾನು ಕರೆಕ್ಟಾಗಿ ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದೀನಿ. ಸೊ ನೈವೇದ್ಯಕ್ಕೆ ನಾನು ಏನು ಸಕ್ಕರೆ ಏನೂ ಹಾಕಲಿಲ್ಲ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲನೂ ಖರ್ಜೂರ ನೀರಲ್ಲಿ ನೆನೆಸಿದ್ದೆ. ಅದನ್ನು ನೀಟಾಗಿ ಬಿಡಿಸ್ಕೊಂಡು 1-2 ರೌಂಡ್ ಮಿಕ್ಸಿಯಲ್ಲಿ ನೈಸ್ ಮಾಡಿಕೊಂಡು ಒಂದು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು 1-1.5 ಸ್ಪೂನಷ್ಟು ತುಪ್ಪನ ಅಂದರೆ ಜೇನುತುಪ್ಪನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇವತ್ತು ಶೈಲೇಂದ್ರಿಯ ತಾಯಿ ದೇವರನ್ನು ನಾವು ಪೂಜೆ ಮಾಡೋದ್ರಿಂದ ಇವತ್ತು ನೈವೇದ್ಯಕ್ಕೆ ತುಪ್ಪವನ್ನು ಇಡಬೇಕು, ತುಂಬಾ ಶ್ರೇಷ್ಠವಾದದ್ದು. ಆದರೆ ನಾನು ಸಂಜೆ ತುಪ್ಪ ಇಡೋಣ ಅಂಥೇಳಿ ಬೆಳಿಗ್ಗೆ ಡ್ರೈ ಫ್ರೂಟ್ಸು, ಜೇನುತುಪ್ಪ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ. ಸೊ ಹಬ್ಬ ಅಂದರೆ ಹೆಣ್ಮಕ್ಳಿಗೆ, ಅದರಲ್ಲೂ ದೇವಿಯನ್ನು ಪೂಜಿಸೋದು ಅಂದರೆ ಯಾವ ನಿದ್ದೆನೂ ಬರಲ್ಲ. ಮೊದಲು ಅಲಂಕಾರ ಮಾಡಿ ದೇವ್ರ ಮನೆಗೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ನೀವು ಒಬ್ಬೊಬ್ಬರು ಅನ್ಕೋಬೋದು ಆರ್ಥಿಕವಾಗಿ ತುಂಬ ಹಿಂದುಳಿದ್ಬಿಟ್ಟಿರ್ತಾರೆ. ಅಯ್ಯೋ ಹೂಗೆಲ್ಲ ಖರ್ಚಿಡಬೇಕು, ಎಷ್ಟೆಷ್ಟು ಖರ್ಚಾಗುತ್ತೆ ಈ ಹಬ್ಬ ಮಾಡೋಕ್ಕೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ₹1 ಖರ್ಚು ಮಾಡೋಂಗಿಲ್ಲ, ತುಂಬ ಈಸಿಯಾಗಿ ದೇವರ ಅನುಗ್ರಹಕ್ಕೆ ನಾವು ಒಳಗಾಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ನೈವೇದ್ಯ ಅಂತೂ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲೂ ಕೂಡ ದುಡ್ಡು ಕೊಟ್ಟು ಹೂವನ್ನ ತರಿಸಿಲ್ಲ. ಪಾರ್ಕಲ್ಲಿ ಸಿಗುವಂಥ ಹೂವನ್ನೇ ಹಾಕಿರುವಂಥದ್ದು. ನಾನು ಹಾಕಿರೋ ಹೂವೆಲ್ಲ ಲಕ್ಷ್ಮಿಗೆ ಪ್ರಿಯವಾದಂಥ ಹೂ. ಸೊ ನಾನು ಆಗಲೇ ಹೇಳಿದೆ, ಅಖಂಡ ದೀಪವನ್ನು ಹಚ್ತೀನಿ. ಈ ನವರಾತ್ರಿ ಪೂಜೆಯನ್ನು ಆಚರಣೆ ಮಾಡಬೇಕು ಅಂದರೆ ಪ್ರೊಸೀಜರ್ ಇರುವಂಥದ್ದು, ಕಳಸ ಕೂರಿಸ್ಬೇಕು 9 ದಿನ ಅಂತ. ಆದರೆ ನಮ್ಮ ಮನೆ ದೇವರಿಗೆ ಕಳಸ ಕೂರಿಸಲ್ಲ, ಅಂದರೆ ಕತ್ತು ಸಣ್ಣ ಇರುತ್ತೆ, ಕಾಯಿ ಹಾಕಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನ 1 ದಿನ ಕೂರಿಸ್ತೀನಿ ಅಷ್ಟೇ, 9 ದಿನ ಇಡೋದು ಬೇಡ ಅಂತ ನನ್ನ ಮನಸ್ಸಿಗೆ ಏನೋ ಗೊತ್ತಿಲ್ಲ, ಸರಿ ಅಂತ ಅನಿಸ್ಲಿಲ್ಲ. ಯಾರೋ ಒಬ್ಬರನ್ನ ಕೇಳಿದೆ, ಅವರು ಕೂಡ ನಿಮ್ಮ ಮನೆ ಪದ್ಧತಿಯಲ್ಲಿ ಬಂದಿಲ್ಲ ಅಂದರೆ ಕೂರಿಸ್ಬೇಡಮ್ಮ ಅಂತ ಹೇಳಿದ್ರು. ದೊಡ್ಡವ್ರು ಹೇಳ್ತಾ ಇದ್ದಾರೆ ಅಂದರೆ ನಾವು ನೀಟಾಗಿ ಫಾಲೋ ಮಾಡಬೇಕು ಅಲ್ವಾ. ಹಾಗಾಗಿ ಅಖಂಡ ದೀಪವನ್ನು ಹಚ್ಚೋದ್ರ ಮೂಲಕ ಇಲ್ಲೇ ದೇವಿಯನ್ನು ನೋಡೋಣ ದೀಪದಲ್ಲೇ ಅಂತ ಹೇಳಿ ನಾನು ಇಷ್ಟಪಟ್ಟು ನೋಡಿ ಒಂದು ಮಣ್ಣಿನ ದೀಪ ತಂದಿದ್ದೀನಿ. ದೊಡ್ಡ ದೀಪನ 2 ಬತ್ತಿ ಇರೋವಂಥದ್ದು ಒಂದು ಬತ್ತಿ ಮಾಡಿಟ್ಟಿದ್ದೀನಿ. ಇದು 9 ದಿನವೂ ಕೂಡ ಇದು ಹುರಿತಾನೇ ಇರಬೇಕು, ಹಾರೋಗಬಾರ್ದು. 9 ದಿನ ಶ್ರದ್ಧಾ ಭಕ್ತಿಯಿಂದ ಮನೆಯಲ್ಲಿ ಮಾಂಸಾಹಾರವನ್ನು ಮೇಯ್ನಾಗಿ ತ್ಯಜಿಸಬೇಕು. ಈ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ, ನಮ್ಮ ಕಷ್ಟಗಳೆಲ್ಲ ಪರಿಹರಿಸುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ. ಹಾಗಾಗಿ ನಾನು
ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ಸಮಯ ಬಂದು 4:45 ಏನಪ್ಪ ಅಂತಂದರೆ 5 ಗಂಟೆ ಒಳಗಡೆ ಮೊದಲನೇ ದಿನ ಪೂಜೆ ಮಾಡಬೇಕು ಅನ್ನೋದು ಒಂದು ಪ್ರೊಸೀಜರ್ ಇದ್ದಿದ್ದರಿಂದ ನಾನು 3 ಗಂಟೆಗೆ ಎದ್ಬಿಟ್ಟೆ. ರಾತ್ರಿನೇ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಿರೋದ್ರಿಂದ ನನಗೆ ಅಷ್ಟೊಂದು ಸ್ಟ್ರೈನ್ ಅನಿಸ್ಲಿಲ್ಲ. ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಏಕೆಂದರೆ ನೆನ್ನೆ ಅಮಾವಾಸ್ಯೆ ಇತ್ತಲ್ವ, ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ವಿ. ಜಸ್ಟ್ ಹೂವೆಲ್ಲ ತೆಗೆದು ಹೊಸ ಹೂವು ಹಾಕಿ ದೀಪನ ಹಚ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಳಸ ಒಂದನ್ನು ಕೂರಿಸಿಲ್ಲ. ಸೊ ಫ್ರೆಂಡ್ಸ್, ಪೂಜೆನ ಇದೇ ರೀತಿ ಮಾಡಬೇಕು, ಈ ಪ್ರೊಸೀಜರಲ್ಲೇ ಆಚರಣೆ ಮಾಡಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ನಾವು ಭಕ್ತಿಯಿಂದ ದೇವರಿಗೆ ನೀವು 1-2 ಅವಲಕ್ಕಿ ಇಟ್ಟರೂ ಕೂಡ ಆ ದೇವರಿಗೆ ನಾವು ಭಕ್ತಿಯಿಂದ ಇಟ್ಟಿದ್ದು ದೇವರಿಗೆ ಸಲ್ಲುತ್ತೆ. ಹಾಗಾಗಿ ನಾನು ಏನು ಮಾಡಿದೆ, ಭಕ್ತಿ ನನ್ನ ದೀಪದಲ್ಲೇ ಅಮ್ಮನವ್ರನ್ನ ನೋಡೋಣ ಅಂತ ಹೇಳಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮಣೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ತಟ್ಟೆ ಒಳಗಡೆ ಅಕ್ಕಿ ಹಾಕಿ ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲನೂ ಹಾಕ್ಕೊಂಡೆ. ಈಗ ದೀಪ ಎಲ್ಲ ಅಲಂಕಾರ ಮಾಡಿಟ್ಟಿದ್ದೆ, ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದಕ್ಕೆ ಬತ್ತಿ ಇಟ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ಇದು ಇಡೀ ದಿನ ಉರಿಯುತ್ತೆ ನಾನು ಹಾಕಿರುವಂಥ ಎಣ್ಣೆ. ಅಷ್ಟನ್ನು ಹಾಕಿ ಈಗ ದೇವರಿಗೆ ನಮಸ್ಕಾರ ಮಾಡ್ಕೋತಾ ಇದ್ದೀನಿ. ನನ್ನ ಪ್ರಕಾರ 5 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಡ್ಬೇಕು ಅನ್ನೋದಿತ್ತು. ಅದೇ ರೀತಿ ಆಯಿತು. ಸೊ ತುಂಬಾ ಖುಷಿ ಐತೆ. ಪ್ರತಿದಿನ ನೀವು ಪೂಜೆ ಮಾಡಬೇಕಾದ್ರೆ ಕಾಯಿ ಹೊಡೆದು ಹಣ್ಣು ಮುರಿದು ಪೂಜೆ ಮಾಡಬೇಕು. ಎಲೆ ಅಡಿಕೆ ಇಟ್ಟು ಎಲೆ ಅಡಿಕೆಗೆ ದಕ್ಷಿಣೆ ಎಲ್ಲ ಇಟ್ಟು ಪೂಜೆ ಮಾಡಿದ್ರೆ ಅದು ಪೂರ್ಣ ಫಲ. ಯಾಕಂದರೆ ನಾವೀಗ ಒಂದು ವ್ರತವನ್ನು ಮಾಡ್ತಾಯಿದ್ದೀವಿ ಅಂದರೆ ಕಾಯಿ ಹೊಡೆದು ಹಣ್ಣು ಮುರಿದನೇ ವ್ರತ ಮಾಡಬಾರ್ದು ನನ್ನ ಒಂದು ಪ್ರಕಾರ. ಹಾಗಾಗಿ ನಾನು ಕಾಯಿ ಹೊಡೆದು ಈಗ ಪೂಜೆನ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನನಗಂತೂ ಬೆಳಗಿನ ಜಾವ ಎದ್ದು ಪೂಜೆ ಮಾಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ತುಂಬ ಖುಷಿಯಿಂದ ನಾನು ಪೂಜೆನ ಮಾಡ್ತೀನಿ. ದೇವರು ಅಂದರೆ ನನಗೆ ತುಂಬಾ ಇಷ್ಟ. ಕೆಲವೊಬ್ಬರು ಹೇಳ್ತಾರೆ, ಈ ರೀತಿ ನೀವು ಇಷ್ಟೊಂದು ದೇವ್ರನ್ನ ನಂಬ್ತೀರಾ ಅಂತ. ಹೌದು, ನನ್ನ ಪ್ರಕಾರ ದೇವರು ಇದ್ರೇ ಎಲ್ಲ, ದೇವರಿಲ್ಲ ಅಂದರೆ ಏನೂ ಇಲ್ಲ. ಓವರಾಗಿ ನಂಬಬಾರ್ದು. ಈಗ ನಮ್ಮ ತಂದೆ ತಾಯಿನ ಎಷ್ಟು ನಂಬ್ತೀವೋ ಅಷ್ಟನ್ನು ದೇವ್ರನ್ನ ನಂಬಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನನ್ನ ಉದ್ದೇಶ. ಈಗ ಪೂಜೆ ಎಲ್ಲ ಮಾಡಿಕೊಂಡು ಚಾಮುಂಡೇಶ್ವರಿ ಅಮ್ಮನವರಿಗೆಲ್ಲ ನಾನು ಪೂಜೆ ಮಾಡಿದೆ. ಅಂದರೆ ದೀಪದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ನೋಡ್ತೀನಿ. ಅದು ನನ್ನ ಪ್ರೊಸೀಜರ್, ನಾನು ಫಾಲೋ ಮಾಡ್ತಿರುವಂಥದ್ದು. ಸೊ ಎಲ್ಲೂ ಕೂಡ ಈ ರೀತಿ ಪೂಜೆ ಮಾಡಿ ಅಂತ ನನಗೆ ಹೇಳಲಿಲ್ಲ. ಆದರೆ ಅಖಂಡ ದೀಪದ ಬಗ್ಗೆ ಮಾತ್ರ ಹೇಳಿದರು. ನನಗೂ ಕೂಡ ಅದರ ಬಗ್ಗೆ ತುಂಬ ನಂಬಿಕೆ ಇದೆ. ಹಾಗಾಗಿ ಅಖಂಡ ದೀಪವನ್ನು ಇಟ್ಕೊಂಡು ಈಗ ಪೂಜೆ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ನಾನು ಇದೇ ವಿಡಿಯೋದಲ್ಲಿ 9 ದಿನ ಇರುವಂತಹ ದೇವರುಗಳ ಹೆಸರುಗಳು, ಯಾವ್ಯಾವ ಬಣ್ಣ ಬರುತ್ತೆ, ಯಾವ ನೈವೇದ್ಯವನ್ನು ಇಡಬೇಕು ದೇವರ ಮುಂದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಹಾಕಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದು, ನಿಮಗೆ ಗೊತ್ತಿರ್ಬೋದು, ಈ ತಿಂಗಳಲ್ಲೇ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಅವ್ರದ್ದು ಎಕ್ಸಾಮ್ ಇರೋದ್ರಿಂದ ಅದನ್ನು ಸ್ವಲ್ಪ ರಿವಿಷನ್ ಕಾಪಿನ ಹಾಕೋಣ, ಸ್ವಲ್ಪ ಓದೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ರೆಡಿ ಮಾಡ್ತಿದ್ದೆ. ಅಷ್ಟರಲ್ಲಿ ನನಗೆ ಈ ವಿಡಿಯೋ ನೆನಪು ಬಂತು. ಇವತ್ತು ವಿಡಿಯೋ ಮಾಡಿರೋದು ಇವತ್ತೇ ಅಪ್ಲೋಡ್ ಆಗಿಬಿಟ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಮತ್ತು ನಾನು ನಿಮಗೆ ಇನ್ನೊಂದು ಪ್ರೊಸೀಜರ್ನ ಹೇಳ್ತೀನಿ. ತಪ್ಪದನ್ನೇ ಪಾಲನೆ ಮಾಡಿ ಕಟ್ಟುನಿಟ್ಟಾಗಿ ಹಬ್ಬ ಮಾಡೋರು, ಅಂದರೆ ಹಬ್ಬ ಮಾಡ್ದೇ ಸಿಂಪಲ್ಲಾಗಿ ಹಬ್ಬ ಮಾಡಬೇಕು ಅನ್ನೋರು, ಬೆಳಿಗ್ಗೆನೂ ಕೂಡ ಹೊಸ್ತಿಲನ್ನು ತೊಳೆದು ಪೂಜೆ ಮಾಡಿ ಹೊಸ್ಲಿಗೆ ಸಂಜೆ 6 ಗಂಟೆ ಕರೆಕ್ಟಾಗಿ ಹೊಸ್ತಿಲನ್ನು ತೊಳೆದು ಪುನಃ ಪೂಜೆ ಮಾಡಬೇಕು. ನವರಾತ್ರಿ ದಿನ ನಮ್ಮ ಅತ್ತೆ ಹೇಳ್ಕೊಟ್ಟಿರೋಂಥ ಪ್ರೊಸೀಜರು. ಪ್ರತಿ ಸಂಜೆ 9 ದಿನವೂ ಕೂಡ ಹೊಸ್ತಿಲನ್ನು ತೊಳೆದು ಪೂಜೆ ಮಾಡು, ದೇವರು ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಅತ್ತೆ ಹೇಳ್ತಾನೆ ಇರ್ತಾರೆ. ಸೊ ನಮ್ಮ ಅತ್ತೆ ಹೇಳಿದ್ದು ಪೂಜೆ ಎಲ್ಲನೂ ಕೂಡ ನಾನು ಅನುಸರಿಸ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು. ಒಂದು 6 ಗಂಟೆನಾದ್ರೂ ಎಚ್ಚರಾಗಿರಬೇಕು. ಯಾಕೆ ಗೊತ್ತಾ, ಪೂಜೆ ಆಗಿದ್ದ ತಕ್ಷಣವೇ ಮಲ್ಕೋಬಾರ್ದು. ಹಾಗಾಗಿ ಮಲ್ಕೋಬಾರ್ದು ಅಂತೇಳಿ ನಾನು 5 ಗಂಟೆ ಕರೆಕ್ಟಾಗಿ ಪೂಜೆ ಮಾಡಿದೆ. 6:30 7 ಗಂಟೆ ಎಚ್ಚರಾಗಿದ್ದೆ. ಆಮೇಲೆ ಒಂದು 10 ನಿಮಿಷ ಮಲ್ಕೊಂಡೆ, ಯಾಕಂದರೆ 3 ಗಂಟೆಗೆ ಎದ್ದಿದ್ದೆ ಅಲ್ವಾ, ಕಣ್ಣು ಎಳಿತಾಯಿತ್ತು ಅಂತಲೇ. ಸೊ ನನಗೆ ಈ ಸರಿ ಒಂಥರ ಖುಷಿ ಆಯಿತು. ಮೊದಲನೇ ದಿನವೇ ಒಂದು ಒಳ್ಳೆ ವೈಬ್ಸ್ ಬಂತು, ಪಾಸಿಟಿವ್ ವೈಬ್ಸ್ ಬಂತು ಅಂತ ತುಂಬ ಖುಷಿ ಆಯಿತು. ಯಾಕಪ್ಪ ಅಂದರೆ ನಾವು ಕೆಲವೊಂದು ವಿಷಯನ ತುಂಬ ದಿನದಿಂದ ಇದು ಆಗಬೇಕು, ನಾವೆಷ್ಟೋ ಶ್ರಮ ಪಡ್ತೀವಿ, ಆದರೆ ಈ ವಿಷಯ ಇದು ಸಕ್ಸಸ್ಸೇ ಆಗಲ್ವಲ್ಲ ಅಂತ ಅನ್ಕೋತಾ ಇರ್ತೀವಿ. ನನ್ನಲ್ಲೂ ಅಷ್ಟೇ ಕೆಲವೊಂದು ವಿಷಯಗಳು ತುಂಬ ಬೇಜಾರಾಗ್ತಿತ್ತು. ಇವತ್ತು ಏನೋ ಗೊತ್ತಿಲ್ಲ, ದಿಢೀರಂತ ಒಂದು ಒಳ್ಳೆ
ಪಾಸಿಟಿವ್ ವೈಬ್ಸ್ ಬಂದಿರೋದ್ರಿಂದ ನಮಗೆ ತುಂಬಾ ಖುಷಿ ಆಯಿತು ನಮಗೆಲ್ಲರಿಗೂ ಕೂಡ. ನನಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನಿಸ್ತು. ಕೆಲವೊಬ್ಬರಿಗೆ ಯಾವ ರೀತಿ ಪೂಜೆ ಮಾಡಿದ್ರೆ ನಾವು ಅಂದ್ಕೊಂಡದ್ದು ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರಲ್ವ, ಅವರು ಈ ರೀತಿ ಪೂಜೆ ಮಾಡಿ ದುಡ್ಡೇನು ಖರ್ಚು ಮಾಡೋ ಹಾಗೆ ಇಲ್ಲ. ಒಂದು 30 ರೂಪಾಯಿ 40 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ಆರಾಮಾಗಿ ನವರಾತ್ರಿ ಪೂಜೆಯನ್ನು ನಾವು ಮಾಡ್ಬೋದು. ಹೋಗಿ ದುಡ್ಡಿದ್ದಾಗ ಮಾತ್ರ ಹಬ್ಬ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಡಂಬರ ಎಲ್ಲ ಏನೂ ಬೇಕಿಲ್ಲ. ದೇವರಿಗೆ ಬೇಕಾಗಿರೋದು ಭಕ್ತಿ ಒಂದೇ ನನ್ನ ಒಂದು ಪ್ರಕಾರ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ದೇವರಿಗೆ ಲಾಸ್ಟಲ್ಲಿ ನೈವೇದ್ಯನ ಅರ್ಪಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೈವೇದ್ಯನ ಅರ್ಪಿಸಿದ್ರೆ ಕಂಪ್ಲೀಟ್ ಪೂಜೆ ಆಯಿತು ಅಂತ ಅರ್ಥ ಹೇಳಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಶೈಲಪುತ್ರ ದೇವಿಯನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡಿಕೊಂಡು ನನ್ನ ಕೋರಿಕೆಗಳನ್ನೆಲ್ಲ ಕೇಳಿಕೊಂಡೆ. ನಂತರ ನಾವು ಶ್ಲೋಕ ಇದೆಯಲ್ಲ, ಶ್ಲೋಕ ಮಾತ್ರ ನಾವು ನೀಟಾಗಿ ಭಕ್ತಿಯಿಂದ ಕೇಳಿಸ್ಕೋಬೇಕು. ಅದೇ ಪೂಜೆಯ ಪೂರ್ಣ ಫಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟಲ್ಲಿ ದೇವಿ ಇವತ್ತು ಯಾವ ಅವತಾರವನ್ನು ಎತ್ತಿದ್ದಾಳೆ, ಕೆಂಪು ಬಣ್ಣದ ಸೀರೆಯನ್ನು ಹಾಕೋಬೇಕು. ಹಾಗಾಗಿ ನಾನು ಕೆಂಪು ಮಿಶ್ರಿತ ಇರುವಂತಹ ಸೀರೆಯನ್ನು ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಹಾಗಾಗಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ನಂತರ ನಾನು ದೇವಿಗೆ ಸಂಬಂಧಪಟ್ಟ ಕೆಲವೊಂದು ಮಂತ್ರಗಳನ್ನು ಕೂತ್ಕೊಂಡು ಭಕ್ತಿಯಿಂದ ಹೇಳಿದೆ. ಹೇಳಾದ್ಮೇಲೆ ಇವಾಗ ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ. ಪಾಪಗಿಟ್ಟಿರುವಂಥ ದೀಪ ಮತ್ತು ದೇವ್ರ ಮೇಲಿರುವಂಥ ಫೋಟೋಗಳು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನ್ಕೋತೀನಿ. ಹಾಗಾದರೆ ಈಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ನಾವು ಇದೇ ವಿಡಿಯೋದಲ್ಲಿ ಯಾವ ದಿನ ಯಾವ ದೇವರುಗಳನ್ನ ಪೂಜಿಸಬೇಕು, ಯಾವ ಹೆಸರುಗಳಲ್ಲಿ ಪೂಜಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇ ದಿನ ನಾವು ಶೈಲಪುತ್ರ ದೇವಿಯನ್ನು ಆರಾಧನೆ ಮಾಡ್ತೀವಿ. ಎರಡನೇ ದಿನ ನಾವು ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡ್ತೀವಿ. ಮೊದಲನೇ ದಿನ ತುಪ್ಪವನ್ನು ನೈವೇದ್ಯವನ್ನಾಗಿ ಇಟ್ಟರೆ, ಎರಡನೇ ದಿನ ನಾವು ಹಾಲನ್ನು ನೈವೇದ್ಯವನ್ನಾಗಿ ಇಡ್ತೀವಿ. ಮೂರನೇ ದಿನ ನಾವು ಬೆಲ್ಲದಿಂದ ಮಾಡಿದಂತಹ ನೈವೇದ್ಯವನ್ನು ಎರಡನೇ ದಿನ ಬೆಲ್ಲದಿಂದ ಮಾಡಿದಂಥ ನೈವೇದ್ಯ, ಮೂರನೇ ದಿನ ಹಾಲನ್ನು ನೈವೇದ್ಯವನ್ನಾಗಿ ಮಾಡ್ತೀವಿ. ನೆಕ್ಸ್ಟು 4ನೇ ದಿನ ಬಂದು ಸಿಹಿಯಾದ ಮಾಲ್ಬುವವನ್ನು ಮಾಡಿ ಇಡ್ತೀವಿ. ನೆಕ್ಸ್ಟ್ ಇವಾಗ ನಾವು 5ನೇ ದಿನ ಬಂದು ಬಾಳೆಹಣ್ಣಿನಿಂದ ಮಾಡಿದಂಥ ನೈವೇದ್ಯವನ್ನು ನಾವು ಇಡ್ತೀವಿ. 6ನೇ ದಿನ ಬಂದು ಎಲೆ ಅಡಿಕೆಗೆ ಸಂಬಂಧಪಟ್ಟ ನೈವೇದ್ಯ. ಎಲೆ ಅಡಿಕೆ ನಾವು ಮಿಕ್ಸ್ ಮಾಡ್ಕೊಂಡು ತಿಂತೀವಲ್ವ, ಅದೇ ರೀತಿ ಎಲೆ ಅಡಿಕೆಗೆ ಒಂದಷ್ಟು ಸಿಹಿ ಸಿಗುತ್ತೆ. ಆ ಥರ ಸಿಹಿಯನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ನಂತರ ನಾವು 7ನೇ ದಿನ ಬೆಲ್ಲದಿಂದ ಮಾಡಿದಂಥ ನೈವೇದ್ಯವನ್ನು ನಾವು ಇಡಬೇಕು. ಯಾಕಂದರೆ ಕಾಳರಾತ್ರಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ನಂತರ 8ನೇ ದಿನ ಬಂದು ನಾವು ಕಾಯಿಯಿಂದ ಮಾಡಿದಂಥ ನೈವೇದ್ಯವನ್ನು ಇಟ್ಟು ನಾವು ದೇವಿಯನ್ನು ಪೂಜೆ ಮಾಡಬೇಕು. ನಂತರ 9ನೇ ದಿನ ನೋಡೋಣ, ಲಾಸ್ಟ್ ದಿನ ಯಾವ ನೈವೇದ್ಯವನ್ನು ಇಡಬೇಕು ಅಂತ ಹೇಳಿ. ಕಾಳುಗಳು ಇರುತ್ತಲ್ಲ, ಹೆಸರು ಬೇಳೆ, ಆ ಹೆಸರು ಬೇಳೆನ ಉಪಯೋಗಿಸ್ಕೊಂಡು ಪೊಂಗಲ್ ರೀತಿ ರೆಡಿ ಮಾಡಿಕೊಂಡು ಆ ದೇವಿಗೆ ನೈವೇದ್ಯವನ್ನು ನಾವು ಮಾಡಿ ಇಡಬೇಕು. ಸೊ ಫ್ರೆಂಡ್ಸ್, ಇನ್ನೊಂದು ಉತ್ತಮವಾದ ಒಂದು ವಿಷಯವನ್ನು ಹೇಳ್ತೀನಿ. ಏನಪ್ಪ ಅಂತಂದರೆ, ಆ ದೇವಿಗೆ ನಾವು ಪೂಜೆ ಮಾಡ್ತೀವಲ್ವ, ಅದೇ ಥರ ಆ ಬಣ್ಣದನ್ನೇ ಬಟ್ಟೆನ ಧರಿಸ್ಕೊಂಡು ಪೂಜೆ ಮಾಡಿದ್ರೆ ಇನ್ನೂ ಸ್ವಲ್ಪ ಪೂರ್ಣ ಫಲ ನಮಗೆ ನಾವು ಕೇಳ್ಕೊಂಡಿರುವಂತಹ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದೊಂದು ನಂಬಿಕೆ. ಸೊ ಅದು ಎಲ್ಲೂ ಕೂಡ ಪುರಾಣ ಕಥೆಗಳಲ್ಲಿ ಇಲ್ಲ. ಆದರೆ ಒಂದು ಪ್ರೊಸೀಜರ್ ಅಂತ ಇರುತ್ತಲ್ಲ, ಅದು ನನ್ನ ಪ್ರಕಾರ ಒಂದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋವನ್ನು ವಾಚ್ ಮಾಡಿದಂತಹ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ನಾನು ಈ ವಿಡಿಯೋದಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಕೂಡ ಹಾಕ್ತಾಯಿದ್ದೀನಿ. ಸೊ ತುಂಬಾ ಖುಷಿಯಾಗುತ್ತೆ. ನಾನು ತಿಳ್ಕೊಂಡಿರುವಂಥ ವಿಷಯಗಳನ್ನ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅನ್ನೋದು ಒಂದು ನನ್ನ ಮಹದಾಸೆ ಆಗಿದೆ. ಮತ್ತು ಉತ್ತಮವಾದ ಒಂದು ವಿಷಯವನ್ನು ಹೇಳಬೇಕು, ಕೆಲವೊಬ್ಬರಿಗೆ ಇಷ್ಟ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್.